ತುಂಬಾ ಬೋರ್ ಆಗ್ತದೆ ಕಣೋ, ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣವಾ? ಲಡ್ಡು ಬಂದ್ ಬೈಕ್ ಬಿತ್ತಾ? ಏನ್ ಮಾಡೋಣ? ಲೂಡೋ ಆಡೋಣ. ಲೂಡೋದಲ್ಲಿ ನನ್ ಪಂಟ್ರು. ಹೌದಾ? ಹಂಗಾದ್ರೆ ನನ್ ಗೆದ್ದು ತೋರಿಸ್ತೀನಿ ಇವಾಗ. ನೀನ್ ತೋರಿಸ್ತೀಯ ಅಂದ್ರೆ ಬೇಕಿದ್ರೆ ನಾನೇ ಸೋತೋಗ್ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಸರಿ ನಮ್ಮ ಬರ್ತೀವಿ. ಮುಂದಿನ ವರ್ಷ ಬರ್ಬೇಕಂದ್ರೆ 3 ಜನ ಬರ್ಬೇಕು, ಆಯ್ತಾ? ಅಯ್ಯೋ, ಒಂದ್ ಹೆಂಡತಿ ಕಟ್ಕೊಂಡೆ ಇಷ್ಟೊಂದು ಅನ್ಭವಿಸ್ತೇನೆ, ಇನ್ನೊಂದು ಹೆಂಡತಿ ಖತಮ್ ಬೇಡಪ್ಪ. ಮಗು ಬಗ್ಗೆ ಹೇಳಿದ್ದೀನಿ, ನಿಂತಿರ್ಬೇಕು ನಿಂಗೆ. ಇವತ್ತು ಮನೇಲಿ ಇನ್ನೊಂದು ನಿನ್ಗಿದು ಬೇಕಿತ್ತ ಮಗನೇ? ರಾಜಾದಿ ರಾಜ ರಾಜಂಗಿಲ್ಲ ಕೊತ್ತಿಮರಿ ಬೀಜ ಅನುಕೂಲ ಇಟ್ಕೊಳಕ್ ಎಷ್ಟು ತಗೋತೀಯೋ? ನಿಮ್ದೊಂದು ಆರ ಕೊಡಿ. ಮಹಾಪ್ರಭು, ಏನಾಯ್ತು ಮಂತ್ರಿ? ನಮ್ಮ ಪಕ್ಕದ ರಾಜ್ಯದಲ್ಲಿ ಸೇಮ್ ನಿಮ್ ತರನೇ ಒಬ್ಬ ವ್ಯಕ್ತಿ ಇರೋಣ ಮಹಾಪ್ರಭು. ಹೌದೇ? ಹಾಗಾದ್ರೆ ಆತನನ್ನು ಕರೆತನ್ನಿ. ಇವನ ಮಹಾಪ್ರಭು. ಓಹೋ, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ನಿಮ್ಮ ಅಮ್ಮ ಏನಾರ ನಮ್ಮ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ರಾ? ಇಲ್ಲ ಮಹಾಪ್ರಭು, ನಮ್ಮ ಅಪ್ಪನೇ ನಿಮ್ಮ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ. ಏನಂತ ಮಾತಾಡ್ಸೋದ? ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅದು ಹುಡುಗರು ಹೇಳೋದು ಕಣವ. ಹೇ ಬುಲ್ಲ ಬುಲ್ಲ, ಮಾತಾಡಕ್ಕಿಲ್ವಾ? ಬುಲ್ಲ ಬುಲ್ಲ. ಹೇ ಬನ್ನಿ, ನೀ ಯಾವಾಗ ಬುಲ್ಲ ಬುಲ್ಲ? ಸುಮ್ನಿರು ಗುರುವೆ. ಯಪ್ಪ, ಏ ಅಪ್ಪ, ನಾ ಶಾಲೆಗೆ ಹೋಗಕ್ ಒಲ್ಲೆ. ಶಾಲೆಗೆ ಹೋಗಕ್ ಇಷ್ಟ ಅಲ್ಲ, ನಾ ಶಾಲೆಗೆ ಹೋಗಲ್ಲ. ಮತ್ ನಿನಗೇನ್ ಇಷ್ಟಪ್ಪ? ನಿನ್ಗೇನ್ ಇಷ್ಟ ಹೇಳ. ನನಗ್ ಬರೇ ಹುಣ್ ಮಕ್ಕಳದ ಇಷ್ಟ. ಬಾಯ್ ಬಾಯ್, ಟಾಟಾ. ಮಕ್ಕೋನೇನ ತಾಯಿ ನಡ ಶಾಶ್ವತವಾಗಿ ಮಕ್ಕೊಂಡ್ಬಿಡ್ ನೀನು. ಇದು ವಾಕ್ಯೂಮ್ ಕ್ಲೀನರ್ ಅಂತ, ಇನ್ಮೇಲೆ ಬಗ್ಗ ಕಸ ಗುಡ್ಸಂಗಿಲ್ಲ, ಡ್ಯಾನ್ಸ್ ಮಾಡ್ಕ ಗುಡ್ಸ್ಬೋದು. ಕಸ ಎಲ್ಲ ಕ್ಲೀನ್ ಆಯ್ತದ? ಆನ್ ಮಾಡೋದ್ ಹೆಂಗೆ? ಅಯ್ಯೋ ಪಾಪ ಮುಗ್ಧ ಜನ. ಕೊಡ ಕೈಲಿ ತಗೊಳ್ಳೋಣ. ಇದನ್ನ ಒಳಗೆ ಪ್ಲಗ್ ಚುಚ್ಚೋಣ. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ಓ ಅಣ್ಣ, ಈ ಬೆಂಗಳೂರು ಮಂದಿ ಮಾತೇ ತಿಳಿಯಲ್ಲಪ್ಪ ನನ್ಗ. ಯಾಕಲ್ಲ, ಏನಾಯ್ತು? ಅಗಳೇ ಅಲ್ಲಿ ನಿನ್ ತೊಂಟಿನಿ ಯಾರೋ ಒಬ್ಬ ಸೆಡೆ ಅಂದ, ನಾ ಸುಮ್ ನಕ್ಕೋತ್ ಬಂದೆ. ಸೆಡೆ ಅಂದ್ರೆ ಏನಣ್ಣ? ಸೆಡೆ ಅಂದ್ರ ನೀ ಬಾಳ ದೊಡ್ಡ ವ್ಯಕ್ತಿ ಅಂದಂಗಲೇ. ಏ ಹೌದಾ ಅಣ್ಣ? ಹಂಗಂದ್ರ ನೀ ನನ್ಕ ದೊಡ್ಡ ಸೆಡೆ ಅಣ್ಣ. ಏ ನನಕೆ ನಮ್ ತಾಲೂಕಿಗೆ ದೊಡ್ಡ ಸೆಡೆ ನೀ. ಏನ್ ಹೇಳು? ಸೈಲೆಂಟ್ ಆಗಿರ್ಬೇಕು, ಎಳಿಸ್ತರ ಆಡ್ಬಾರ್ದು, ಗುಲ್ಡು ತರ ಮಾತಾಡ್ಬಾರ್ದು. ಅವ್ರೇನೇ ಪ್ರಶ್ನೆ ಕೇಳಿದ್ರು ನಿಮ್ ಮುಖ ನೋಡ್ಬೇಕು, ನೀವ್ ಆನ್ಸರ್ ಮಾಡ್ತೀರಾ. ಆಮೇಲೆ ಅವ್ರ ಮುಂದೆ ಎಲ್ಲ ಸುಬ್ರಹ್ಮಣ್ಯ ಸಾರ್ ಅಂತೆಲ್ಲ ಕರಿಬಾರ್ದು. ಯಾರಾದ್ರೂ ಗಂಡನ್ ಸಾರ್ ಅಂತಾರ? ಓಕೆ, ಪ್ರೀತಿಯಿಂದ ಸುಬ್ಬು ಅಂತ ಕರಿಬೇಕು. ಅರ್ಥ ಆಯ್ತಾ? ಗಬ್ ಗಬ್ಬಾಗ ಆಡ್ಬೇಡ. ಪ್ರೀತಿಯಿಂದ ಸುಬ್ಬು ಅಂತ ಕರಿ. ಪ್ರೀತಿ ಬೇರೆ ಕೇಡು ಮುಂಡೆದಕ್ಕೆ. ಏನಂದೆ? ಪ್ರೀತಿಯಿಂದ ಸುಬ್ಬು ಅಂದ. ಸರ್, ಇಲ್ಲೇ ಸಿಕ್ಕಿರ ನೀವ? ನಿಮ್ದೊಂದು ಪಾರ್ಸಲ್ ಇತ್ರೆ. ಎಷ್ಟಾಯ್ತು ಮೇಡಮ್? 1000 ರೂಪಾಯಿ ಐತ್ರಿ. 1000 ರೂಪಾಯಿ ಆಗಿಲ್ ಬಿಡ, ಕೊಡ್ತೀನಿ. ನಿಂದ ಹೆಲ್ಮೆಟ್ ಎಲ್ಲೈತಿ? ಸರ್, ಗಡುಬಡಿದಾಗ ನಿಮ್ ಪಾರ್ಸಲ್ ಕೊಡೋದಿತ್ರಿ, ಮರೆತು ಬಂದಿನ್ರಿ. ನಿಂದ 1000 ರೂಪಾಯಿ ಫೈನ್ ಹಾಕೈತಿ. ಅದಕ್ಕ ಸರಿ ಹೋತ, ಹೋಗಿನ. ಈ ಕೈ ಅಡಿಚು ಮುಕ್ಕಳ ಹಿಡ್ಕ. ಬಂಗಾರದಂಗ ಡ್ಯಾನ್ಸ್ ಮಾಡ್ತಾನೆ, ಇನ್ನೊಂದು ಮಾತ್ರ ತಿಕ್ಕಳು ತುಂಬಿದ್ರು. ನೋಡಕ್ ನಮ್ಗೆ ಬೇಜಾರಾಗುತ್ತೆ, ಸಹಿಸ್ಕೊಂಡ್ಬಿಟ್ಟಿದ್ದೀವಿ. ಏನ್ ಮಾಡ್ತೀರಿ? ಟ್ರಿಪ್ಪಿಗೆ ನಡ್ರಿ ಗೋವಾಕ. ಕೆಲಸ ಬಾಳ ಅದಾವ ದೋಸ್ತ. ನಿಂದೇನದಪ್ಪ? ನೀರವ ಸ್ವಲ್ಪ ಕೆಲಸ ಅದೋಣ. ನಿಂದು? ನಂದೇನ್ ಕೆಲ್ಸ ಇಲ್ಲ ಅಣ್ಣ, ಅಂದ್ರೂ ಬರ್ಲಣ್ಣ. ಇವ ಡಾಕ್ಟ್ರಾ, ಇವ ಇಂಜಿನಿಯರ, ನೀ ತಹಶೀಲ್ದಾರ? ಹ್ಞೂ ಅಂತ ನಿಮ್ಗೆ ಬರೆವು ಹರಿವಿರ್ತಾವ ಕೆಲಸ.
ಏ ದೋಸ್ತ ಬಾರೋ ಈ ಸಿಟಿಗೆ ಯಾಕೆ ಇರ್ತೀನಿ. ಬರ್ತೀನಿ, ಆದ್ರೆ ನಂದೆಲ್ಲ ಖರ್ಚು ನಿಂದ. ಅವ್ರಂಗೇನು ನಂದು ಅಜ್ಜಿ ಇಲ್ಲ, ನನಗೊಂದು ಬರೀ 10,000 ಸಾಲ ಕೊಡು, ಬಂದ್ಮೇಲೆ ಕೊಡ್ತೀನಿ ನೀನು. ಅಣ್ಣ ನಾಯನ್ ಅವ್ರ ಇಬ್ಬರಂಗೆ ಊಟ ಇಡಲ್ಲ. ಮುಂಜಾನೆ ಸಂಜೆ ತನ ಚಾ ಖರ್ಚು ನಂದು, ಸಂಜೆಗೆ ದಾರು ಖರ್ಚು ನಿಂದು. ನಿಮ್ಮ ಅವ್ನು ನಿಮ್ ಸಂಗಟ ಹೋದ್ರೆ ನಾ ಟ್ರಿಪ್ಪಿಗೆ ಹೋಗಲ್ಲ, ಮಸಂಟಿಗೆ ಹೋಗ್ತೀನಿ. ಅಣ್ಣ ಹಾಲು ಬೇಕಣ್ಣ, ಹಾಲು. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ವಣ್ಣ, ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಲ್ವಾ ನೀವು? ಹ್ಞೂ ಬ್ಯಾಂಕಲ್ಲಿ ಕೆಲಸ ಮಾಡೋದು ನಾನೇ. ಅಣ್ಣ ನಮ್ಮ ಮಸೂದ್ ಇವಾಗ ಲಂಚ್ ಬೇಕು, ಮತ್ತೆ 3 ಗಂಟೆಗೆ ಬನ್ನಿ ಅಣ್ಣ. ಅಣ್ಣ ಒಂದು ಜೋಕ್ಸ್ ಅದ, ಹೇಳ್ತೀನಿ, ಹುಚ್ಚಾಗಿ ಮೆಂಟಲ್ ಆಗ್ಬಿಡ್ತಿ. ಹೇಳಲ್ಲ ಅದಕ್ಕೆ ಹೇಳಲ್ಲ. ಒಂದು ಮಂಗೆ ಇರ್ತದ, ಗಿಡ ಇರ್ತದ, ಗಿಡ ಏರ್ ಇಳಿದು ಬಿಡ್ತದ. ಮೇಡಮ್ ಈ ಕಾರ್ ಹೆಂಗ್ ತೊಗೊಂಡ್ರಿ? ನೀವು ಚಿಕ್ಕ ವಯಸ್ಸಲ್ಲಿ ಪಾಪ ಪಾಂಡು ನೋಡಿದೀರಾ? ಸಿಲ್ಲಿಲಲ್ಲಿ ದಂಡ ಪಿಂಡಗಳು, ಮುಕ್ತ ಮುಕ್ತ, ಶಕ್ತಿಮಾನ್, ಅಲಿಪ್ರೇಲ, ಮಾಲ್ಗುಡಿ ಡೇಸ್, ಮನೆಯೊಂದು 3 ಬಾಗಿಲು, ಇಷ್ಟೆಲ್ಲ ನೀವು ನೋಡಿದೀರಾ ಅಂದ್ರೆ ಓದ್ಕೊಳ್ಳಕ್ ಟೈಮ್ ಎಲ್ಲಿ ಕೊಟ್ಟಿದ್ದೀರಾ? ಟೈಮ್ ಕೊಟ್ಟಿದ್ರೆ ನೀವು ಈ ತರ ಕಾರ್ ತಗೊಂತಿದ್ರಿ. ಏನತ್ತಮ್ಮ ಹೆಂಗಿದ್ಯಾ? ಚೆನ್ನಾಗವನಿ. ನಾನ್ ನಿಂಗೆ ಎಷ್ಟ್ಲ ಕಾಸು ಕೊಡ್ಬೇಕು? 100, 200, 500, 800, 870, 870 ರೂಪಾಯಿ. ಓ ಹೌದಾ, ಸರಿ ಬಿಡು ಆಯ್ತು. ಕೊಡೋದ್ಮೇಲೆ ನಾನು ಶಾಡದಾಗಿ ಕೇಳ್ಬೇಕಾ? ನೀನ್ ಇಷ್ಟೊಂದ್ ಸೀರಿಯಸ್ ಆಗಿ ಲೆಕ್ಕ ಆಗ್ತಾ ಇರೋದ್ ನೋಡಿದ್ರ ಅಮ್ಮನ್ ಎಂತ ಮಜಾ ಬರುತ್ತೆ ಹೇಳು. ತಾಳಿ ಕಟ್ಟಿದ ಪುಂಡ, ಹೊಟ್ಟೆ ತುಂಬಾ ಉಂಡ, ಎಲ್ಲಿ ಹೋದ ಗಂಡ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ರೋಮ್ ರೋಮ್ ಭಾಯ್ಯೋ, ಸಿಸ್ಟಮ್ ಪಾರ್ ದೇಂಗೆ. ಅಣ್ಣ ಇದು ತಲೆ ಎಷ್ಟು ಬಂದು 40 ರೂಪಾಯಿ ಬಂದ, ಇದಕ್ಕಿಂತ ಭಾರಿ ಅದ. और अभी तो रुको. ಇದು ಬೇಡ ಅಣ್ಣ, ಇದೇ ಬೇಕು. ಏನದು? ಇಲ್ಲ ऐसा मत करो मेरी जान. चूतिया बनाया तुमको. हेलो ಗಾಯ್ಸ್, ಲೈಫ್ ನಂಗೆ ಹೆಂಗ್ ದೆಂಗ್ತೈತೆ ಅಂತ ಹೇಳ್ತೀನಿ ಕೇಳಿ ನಿಮ್ಗೆ. ಮೊನ್ನೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ನಮ್ ಫ್ರೆಂಡ್ ಮದ್ವೆಗೆ ಹೋಯ್ತಿದ್ದೆ. ನಾನ್ ನನ್ ಸೀಟಲ್ಲಿ ಕೂತಿದ್ದೆ, ನನ್ ಮುಂದಿನ ಸೀಟಲ್ಲಿ ಸುಂದರವಾಗಿರೋ ಒಂದ್ ಹುಡುಗಿ ಅವ್ರ ಅಮ್ಮ ಜೊತೆ ಕುಂತಿದ್ಲು. ನಾನ್ ಅವಳನ್ನೇ ನೋಡ್ತಿದ್ದೆ. ನೋಡ್ತಾ ನಂಗೆ ಸಡನ್ ಆಗಿ ಸುಸ್ಸುಗ್ ಅರ್ಜೆಂಟ್ ಆಯ್ತು. ನಾನ್ ಎದ್ಬಿಟ್ಟು ಸುಸ್ಸುಗ್ ಹೋಗ್ಬೇಕಂತ ಬಾತ್ರೂಮ್ಗೆ ಹೋದೆ. ಅಲ್ಲೋಗ್ ನೋಡಿದ್ರೆ ಯಾವನೋ ಗೋಳಿ ಮಗ ಎಷ್ಟ್ ದಿವಸ ಆಯ್ತು ಯೋತಿ ಗೊತ್ತಿಲ್ಲ, ಒಂದ್ ವಾರದೆಲ್ಲ ಸೇರ್ಸ್ 1ನೇ ದಿವಸ ಯೋತಿ ಗುಡ್ಡೆ ಮಾಡ್ಬಿಟ್ಟು ಹಂಗೆ ಹೋಗ್ಬಿಟ್ಟು ನೀರು ಹಾಕಿಲ್ಲ. ನನ್ಗದ್ ನೋಡು ಒಂಥರ ಮೂಡ್ ಆಫ್ ಆಗೋಯ್ತು. ಅದಕ್ಕೆ ನನ್ ಸುಸ್ಸುನು ಹೋಗಿಲ್ಲ, ಹಂಗೆ ಬಂದ್ಬಿಟ್ಟೆ. ನಾನ್ ಬಂದ್ ಕುತ್ಕೊಂತಿದ್ದಾಗೆ ನನ್ ಮುಂದೆ ಕುಂತಿರೋ ಹುಡುಗಿ ಎದ್ದೋದ್ಲು ಅದೇ ವಾಶ್ರೂಮ್ಗೆ. ನನ್ನೇ ಗುರಾಯಿಸ್ಕೊಂಡು ಮೂಗ್ ಮುಚ್ಕೊಂಡು ಅವ್ನ್ ಮಾಡಿರೋ ಗುಡ್ಡೆ ನಾನೇ ಅಂತ ಅನ್ಕೊಂಡು ಬಂದ ವಿಷಯನ ಅವ್ರ ಅಮ್ಮನ್ ಕಿವಿಲ್ ಹೇಳಿದ್ಲು. ಇವಾಗ ಅವಳು ಅವ್ರ ಅಮ್ಮ ನನ್ ಹೆಂಗ್ ನೋಡ್ತವ್ರೆ ಅಂದ್ರೆ ನನ್ ದೊಡ್ಡ ಗಲೀಜ್ ನನ್ ಮಗ, ನಂಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ. ನಾನ್ ಮಾಡಿಲ್ಲ ಗುರು, ನಾನ್ ಒಂದಕ್ಕೂ ಹೋಗಿಲ್ಲ ಗುರು. ಅದ್ ನೋಡ್ಬಿಟ್ಟು ಫೈನಲಿ ನಮ್ ಸ್ಟೇಷನ್ ಬಂತು. ನಾನು ಇಳ್ಕೊಂಡೆ, ಅವರು ಇಳ್ಕೊಂಡ್ರು. ನಾನ್ ಬಿಡೋ ಅವ್ರ ಅಮ್ಮನವ್ರ ಏನಾರ ಅನ್ಕೊಳ್ಳಿ, ನಾನ್ ಮಾಡಿಲ್ಲ, ಅದು ನನಗ್ ಗೊತ್ತು. ಅವ್ರ 1000 ಅನ್ಕೊಳ್ಳಿ, ನಂಗೇನು ಅಂತ ಆ ವಿಷಯ ಬಿಟ್ಟಾಕ್ಬಿಟ್ಟೆ. ಸರಿ ಅಂತ ನಾನ್ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ನೈಟ್ ನಮ್ ಫ್ರೆಂಡ್ ಮದ್ವೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅದೇ ಅಮ್ಮ ಮಗಳು ಅದೇ ಮದ್ವೆಗೆ ಬಂದವ್ರೆ.
ಅವ್ರಿಬ್ರು ನಾನು ನೋಡ್ತಿದ್ದಂಗೆ ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ಗೆ, ಅವ್ರ ಮಗಳು ಅವ್ರ ಫ್ರೆಂಡ್ಸ್ಗೆ, ಟೋಟಲ್ ಆಗಿ ಮದ್ವೆ ಇರೋ ಎಲ್ಲಾರ್ಗು ಇವನ್ ದೊಡ್ಡ ಗಲೀಜ್ ನನ್ ಮಗ, ಇವನ್ ಬಾತ್ರೂಮ್ ಹೋರೆ ಸರಿ ಹೇಳ್ತಾನೆ ಆದ್ರೆ ನೀರ್ ಹಾಕಲ್ಲ ಅಂತ ಎಲ್ಲಾರ್ ಕಿವಿಲ್ ಹೇಳ್ಕೊಂಬಂದ್ಬಿಟ್ಟು. ಫೋನ್ ಬಂದದ, ಫೋನ್ ಎತ್ತು ಬಾಡ್ಯಾ. ಹಲೋ, ಯಾರ್ರಿ ಮಾತಾಡೋದು? ಅವ್ರಪ್ಪ ಫೋನ್ ಎತ್ತಿದಲ್ಲ ಮರ. ಕನ್ನಡದ ಕೋಟ್ಯಾಧಿಪತಿಯಿಂದ ರಮೇಶ್ ಅರುಂದ್ ಮಾತಾಡ್ತಾ ಇರೋದು. ನಾ ಕೇಳ್ಪಟ್ಟೆ ನಿಮ್ ಮಗಳು ಬಾಳ ಹುಷಾರದಾವ ಅಂತೇಳಿ. ನಾ ಹೇಳಿ ಕ್ವಶನ್ ಕೈ ನಿಮ್ ಮಗಳು ಉತ್ತರ ಕೊಟ್ಲಂದ್ರ ನಿಮ್ ಅಕೌಂಟಿಗೆ 20,000 ರೂಪಾಯಿ ಜಮಾ ಆಕವು. ಅಕ್ಕಿನ ಕೈಯಾಗ ಫೋನ್ ಕೊಡ್ರಿ. ಮಗಳ, ರಮೇಶ್ ಸರ್ ಕಾಲ್ ಮಾಡ್ಯಾರ, ತಗೋ. ಹಲೋ ಹಲೋ ಬೇಬಿ, ಇವತ್ ರಾತ್ರಿ ಎಲ್ಲಿ ಸಿಗ್ತಿ? ಆಪ್ಷನ್ ಎ ಸಂತ್ರ್ಯಾಗ, ಆಪ್ಷನ್ ಬಿ ಸಾಲಿಯಿಂದ, ಆಪ್ಷನ್ ಸಿ ಓನ್ಯಾಗ, ಆಪ್ಷನ್ ಡಿ ಕಬ್ಬಿನ ಪುರದಾಗ. ಆಪ್ಷನ್ ಎ ನೀ ಹೇಳಿದ ಆನ್ಸರ್ ಸರಿ ಐತಿ. ಇವತ್ ರಾತ್ರಿ ನಿಮ್ಮ ಅಕೌಂಟಿಗೆ ರೊಕ್ಕ ಜಮಾ ಹಾಕೋ. ಸ್ವಾತಿ, ಪಕ್ಕದ ಮನೆ ಸಂಗೀತ ಅವಾಗ್ಲಿಂದ ಕಾಲ್ ಮಾಡ್ತಿದ್ದಾರೆ ಕಣೆ. ರೀ, ನಾನು ಅಡ್ಗೆ ಮಾಡ್ತಿರೋದ್ ಕಾಣಿಸ್ತಿಲ್ವಾ? ಫೋನ್ ಪಿಕ್ ಮಾಡಿ ಕೇಳಿ ಅದೇನು ಅಂತ. ಹಲೋ, ಹೌದಾ? ಹಾ ಸರಿ, ಹೇಳ್ತೀನಿ. ಅವ್ರ ಮನೆಯಲ್ಲಿ ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ, ನೀನು ಹೋಗ್ಬೇಕಂತೆ. ರೀ, ನಾನು ಅಡ್ಗೆ ಮಾಡ್ತಿದ್ದೀನಿ ತಾನೆ, ನೀವೇ ಹೋಗೋದೇನು ಅಂತ ಕೇಳ್ಕೊ ಬನ್ನಿ. ನಾನು ಹೋಗಲ್ಲ. ರೀ, ಅಕ್ಕಪಕ್ಕ ಮನೆಯವರು ಅಂದ್ಮೇಲೆ ಕಷ್ಟ ಸುಖಕ್ಕೆ ಆಗ್ಬೇಕು, ಹೋಗಿ ಕೇಳ್ಕೊ ಬನ್ರಿ. ಸರಿ. A few moments later. ಸ್ವಾತಿ, ಪಕ್ಕದ ಮನೆ ಸಂಗೀತ ಅವ್ರ ಕೆಲಸ ಮಾಡ್ಕೊಟ್ಬಿಟ್ಟು ಬಂದೆ. ಏನ್ ಕೆಲಸ ಕರೆದಿದ್ರು? ಏನಿಲ್ಲ, ಅವ್ರು ಸ್ನಾನಕ್ಕೆ ಕೂತ್ಕೊಂಡಿದ್ರು, ಬೆನ್ ತಿಕ್ಕೊಡಕ್ ಕೇಳಿದ್ರು, ತಿಕ್ಕೊಟ್ಬಿಟ್ಟು ಬಂದೆ. ಓಡಿ ಓಡಿ, ಅದೆಲ್ಲ ಹೋಗ್ತೀರಾ? ಇವತ್ ಮನೆಗೆ ಬರ್ದೆ ಅಲ್ಲೇ ಇರ್ತೀರಾ? ನೋಡ್ತೀನಿ ನಾನು, ಬನ್ನಿ. ಏನು ಲಕ್ಕು, ದೊಡ್ಡ ಮಾರಿ ಮಾರಿ ತರ ಇದೆಯಾ? ರಾಕ್ಷಸಿ ರಾಕ್ಷಸಿ ನೀನು. ನೀವು ದೊಡ್ಡ ಕುಡುಕ, ನಾಚಿಕೆ ಆಗ್ಬೇಕು ನಿಮಗೆ. ಲೇ, ನಾನಾದ್ರೆ ಬೆಳಿಗ್ಗೆ ಸರಿ ಆಗ್ತಾನೆ, ಆದ್ರೆ ನೀನು ಸರ್, OTP 6373. ಸರ್, ಒಂದ್ ಕಾಲ್ ಮಾಡಿಲ್ರಿ? ಒಂದ್ ಯಾಕ್ರಿ, ಎರಡು ಮಾಡ್ರಲ್ಲ. ಹಲೋ ಪಪ್ಪ, ಫಸ್ಟ್ ಗೇರ್ ಹೆಂಗ್ ಹಾಕುದ? ಮೇಡಮ್ 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 ಸ್ಟಾಪ್ ಮಾಡ್ರಿ ಮೇಡಮ್. 5 ನಿಮಿಷ ಬೇಡ ಮೇಡಮ್, ಬೇಡ ಬೇಡ ಬೇಡ. ಹೆದರ್ಬೇಡ್ರಿ, 5 ನಿಮಿಷ ಹೋಗೋಣ ಅಂತ. ಸರಿ ಮೇಡಮ್, ಪಟ್ನ ಕೇಳ್ರಿ. ಹಲೋ ಪಪ್ಪ, ಈ ಡೋರ್ ಲಾಕ್ ಆಗಿತ್ತು, ಹೆಂಗ್ ಓಪನ್ ಮಾಡುದ? It's just a routine checkup shot. Routine? That needle could impale a dinosaur. I can see my ancestors through that thing. Officer, if I survive this, I will die. ಆ 4ನೇ ಫ್ಲೋರ್ ಅಲ್ಲಿ ಶೈಲಜಕ್ಕ ಇದ್ದಾಳಲ್ಲ, ಏನ್ ದುರಂಕಾರ ಗೊತ್ತಾ ಅವಳಿಗೆ? ಮೌಲ್ಯ, ಒಂದ್ ನಿಮಿಷ ನಾನು ಹೇಳಕ್ ಕೇಳಮ್ಮ. ಭಾವ ಇದ್ದಾರ? ಆಯ್ತಾಯ್ತು, ನೆಲ್ಲಿಗೆ ಮಾತಾಡ್ತೀನಿ. ಲಕ್ಷ್ಮಿ ಕೂರ್ಸಿದಾರಲ್ಲಪ್ಪ, ಇವ್ ಅರ್ಶನ ಕುಂಕುಮ ಎಲ್ಲ ಕೊಟ್ಲು, ಲಕ್ಷ್ಮಿ ಕೂರ್ಸಿದಾರಲ್ಲ, ಏನ್ ದುರಂಕಾರ ಗುರು, ಬರೀ ಒಡವೆನೆ ಹಾಕಿದಾಳ, ಬಳೆನೂ ಹಾಕಿದ್ಲು. ಅದು ನೋಡ್ದೆ, ಆ ಜುಮ್ಕಿ ಅಂತೂ ಡಿಸೈನ್ ಕೆಟ್ಟದಾಗಿತ್ತು. ಹೊರಟ್ರ? ಚೆನ್ನಾಗಿದ್ದೀರಾ? ಅರ್ಶನ ಕುಂಕುಮ ತಗೊಂಡೋಗಿ. ನೋಡ್ರಿ, ನಮ್ದರೆ ಕುಂಡ್ಯಾರಂಗ್ ಸಾಲ ಆಗಿದ್ನು ನಿಮ್ಗೆ ಗೊತ್ತದ, ಊರ್ ಬಿಟ್ಟು ಹೋಗಿದ್ನು ಗೊತ್ತದ. ಅದೇನದಪ್ಪ ಜಾತ್ರೆ ಅಂತೇಳಿ ಮತ್ತೆ ವಾಪಸ್ ಬಂದಿದ್ದೆವು. ನಮ್ ಪಾಡಿಗೆ ನಮ್ಗೆ ಜಾತ್ರೆ ಮಾಡ್ಲಕ್ ಬಿಡ್ರಪ್ಪ ಅಂತೇಳಿ ಮನವಿ ಮಾಡ್ಕೊಂಡಿದ್ದೆವು. ನಮ್ ಸಾಲ ಕೊಟ್ಟು ಪುಣ್ಯಾತ್ಮರು ನಮ್ಗೆ ಅಂತ ಪರಿ ಏನ್ ಕಿರುಕ ಕೊಟ್ಟಿಲ್ಲ. ಮತ್ ಅದೇನಂತಾರಲೆ ಶೋಷಣೆ ಅಣ್ಣ, ಶೋಷಣೆನೂ ಮಾಡಿಲ್ಲ. ನಮ್ ಪಾಡಿ ನಮ್ಗೆ ಜಾತ್ರೆ ಮಾಡ್ಲಕ್ ಬಿಟ್ರ. ಈಗ ಜಾತ್ರೆನೂ ಮುಗಿತು, ಹರಕಿನೂ ಹೊತ್ಕೊಂಡಿದ್ದೆವು. ಸಾಲ ಕೊಟ್ಟವ್ರು ಸುಖದಾಗಿರ್ಲಿ, ಅವ್ರು ನಮ್ಮ ಮೇಗಿರ್ಲಿ ಅಂತ ಹರಕಿನೂ ತಿರ್ಸಿವಿ. ಈಗ ಮತ್ ಊರ್ ಬಿಟ್ಟು ಹೊಂಟಿವಿ. ಊರ್ ಬಿಟ್ಟು ಹೋಗೋತಿ ಒಂದ್ 2-3 ಟ್ರೈ ಮಾಡಿದ್ರು ನಮ್ಗೆ ಹಿಡಿಬೇಕಂತ. ನಾವು ಊರಿಗೆ ಚಿಕ್ಕಿ ಕೊಟ್ಟವ್ರು 3 ಮಂದಿ ಚಿಕ್ಕಿ ಕೊಡೋದು ನಮಗೇನ್ ದೊಡ್ಡದಿರಲ್ಲ, ಅವ್ರಿಗೆ ಚಿಕ್ಕಿ ಕೊಟ್ಟು ಬಂದಿವಿ. ಈಗ ಊರ್ ಬಿಟ್ಟು ಹೊಂಟಿವಿ. ಮತ್ ಅದೇನದ ಮುಂದಿನ ವರ್ಷ ಜಾತ್ರೆಗೆ ಬರ್ತೀವಿ, ಮತ್ ಅರ್ಕಿ ತೀರಿಸ್ತೀವಿ. ವರ್ಷ ಬಂದ್ ನಾವ್ ಅರ್ಕಿ ಆಟೆ ತೀರಿಸ್ತೀವಿ. ನಿಮ್ ಸಾಲ ತೀರ್ಸಲ್ಲ ಅಷ್ಟೇ.